ಸಿದ್ದರಾಮಯ್ಯನವರು ಅಸಮಾಧಾನ ಆಗಿದ್ದಾರೆ ಎಂದು ಯಾರು ಹೇಳಿದ್ದು? ತಂದೆಯವರೇ ಬಹಿರಂಗವಾಗಿ ಬಂದು ಅಸಮಾಧಾನ ಇಲ್ಲ ಎಂದು ಹೇಳಿದ್ದಾರೆ. ನಾನೇ ತಂದೆಯವರ ಜೊತೆ ಇದ್ದೀನಲ್ಲ, ಅವರಿಗೇನು ಅಸಮಾಧಾನ ಇಲ್ಲ ಎಂದು ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿದರು. ವಿಜಯಪುರ ಜಿಲ್ಲೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕಾದರೆ ತಂದೆಯವರನ್ನು ಕರೆದು ಅವರ ಅಭಿಪ್ರಾಯಗಳನ್ನು ತೆಗೆದುಕೊಂಡಿದ್ದಾರೆ. ಅವರದ್ದು ಅಭ್ಯರ್ಥಿಗಳ ಪಟ್ಟಿ ಕೊಟ್ಟಿದ್ದರು, ಅದನ್ನು ಇಟ್ಟುಕೊಂಡು ಅದರಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡಿದ್ದಾರೆ. ತಂದೆಯವರಿಗೂ ಗೊತ್ತಿತ್ತು, ಇದ್ದಿದ್ದೇ 15 ಸ್ಥಾನಗಳು, ಅದರೊಳಗೆ ತಂದೆಯವರು ಹೆಚ್ಚಿನ ಹೆಸರೇ ಕೊಟ್ಟಿದ್ದರು. ಅದರೊಳಗೆ ಅವರು ಕೆಲವರನ್ನು ಪಿಕ್ ಮಾಡಿಕೊಂಡಿದ್ದಾರೆ. ಹಾಗಾಗಿ ತಂದೆಯವರಿಗೆ ಏನೂ ಅಸಮಾಧಾನ ಇಲ್ಲ. ಖಾತೆ ಹಂಚಿಕೆ ವಿಚಾರದಲ್ಲೂ ಕೂಡ ದೆಹಲಿಗೆ ಕರೆದರು ಎಂದು ಹೇಳಿದರು. ಯಾರು ಹೇಳಿದವ್ರದ್ದು ಆಗಿಲ್ಲ ಅಂತ, ಮತ್ತು ಅವ್ರಿಗೆ ಅಸಮಾಧಾನ ಇದೆ ಅಂತ ತಂದೆಯವರಿಂದ ಬಂದು ಬಹಿರಂಗವಾಗಿ ಹೇಳಿದ್ದಾರೆ ಅಸಮಾಧಾನ ಇಲ್ಲ ಅಂತ. ನಾನೇ ತಂದೆಯವ್ರ ಜೊತೆ ಇದ್ದೀನಲ್ಲ, ಸೊ ಅವ್ರಿಗೇನು ಅಸಮಾಧಾನ ಇಲ್ಲ. ಮತ್ತು ಮೂಲೆ ಗುಂಪನ್ನು ಕೂಡ ಮಾಡಿಲ್ಲ. ಯಾಕೆಂತಂದರೆ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕಾದ್ರೆ ತಂದೆಯವ್ರನ್ನ ಕರೆದು ಅವರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಅವರು ಏನು ಅಭ್ಯರ್ಥಿಗಳ ಪಟ್ಟಿ ಕೊಟ್ಟಿದ್ರು ಅದನ್ನು ಇಸ್ಕೊಂಡು ಅದರೊಳಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿದ್ದಾರೆ. ತಂದೆಯವ್ರಿಗೂ ಗೊತ್ತಿತ್ತು, ಇದ್ದಿದ್ದೇ 15 ಸ್ಥಾನಗಳು, ಅದರೊಳಗೆ ತಂದೆಯವರು ಹೆಚ್ಚಿನ ಹೆಸರೇ ಕೊಟ್ಟಿದ್ದರು. ಅದರೊಳಗೆ ಅವ್ರು ಕೆಲವ್ರನ್ನ ಪಿಕ್ ಮಾಡಿ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ತಂದೆಯವ್ರಿಗೇನು ಅಸಮಾಧಾನ ಇಲ್ಲ. ಖಾತೆ ಹಂಚಿಕೆ ವಿಚಾರವಾಗಲೂ ಕೂಡ ಡೆಲ್ಲಿ ಕರೆದ್ರು. ಆದರೆ ತಂದೆಯವರೇ ಇಲ್ಲ, ಖಾತೆ ಹಂಚಿಕೆ ವಿಚಾರದಲ್ಲಿ ನಾನು ತಲೆ ಮೂಗು ತೋರಿಸೋದಿಲ್ಲ, ಅದನ್ನು ನೀವೇ ಮಾಡಿ ಅಂತ ಹೇಳಿದ್ರಿಂದ ಅದು ಇದು ಮಾಡ್ತೇವೆ. ಸೊ ಹಾಗಾಗಿ ಅವ್ರನ್ನ ಮೂಲೆ ಗುಂಪು ಮಾಡೋ ಪ್ರಶ್ನೆನೂ ಇಲ್ಲ, ಮತ್ತು ಅವ್ರಿಗೆ ಅಸಮಾಧಾನ ಕೂಡ ಇಲ್ಲ. ಪದಗ್ರಹಣಕ್ಕೆ ಬರಲಿಲ್ಲ. ಯಾಕೆಂತಂದರೆ ಅವತ್ತು ಅವ್ರು ಹುಟ್ಟಪ್ಪಾಯಿತು, ಎಲ್ಲ ಬಹಳಷ್ಟು ಜನ ಅವ್ರು ಬಂದು ಅಭಿಮಾನಿಗಳು ಎಲ್ಲರೂ ಕೂಡ ಅವ್ರನ್ನ ಭೇಟಿ ಮಾಡ್ತಿದ್ರು. ಹಾಗಾಗಿ ಅವ್ರು ಅವತ್ತು ಬರಲಿಲ್ಲ ಅಷ್ಟೇ. ಗಾಯತ್ರಿ ಶಾಂತೇಗೌಡರ ವಿಚಾರದಲ್ಲಿ ಆಯ್ತು ಸರ್. ಗಾಯತ್ರಿ ಶಾಂತೇಗೌಡರ ವಿಚಾರದಲ್ಲಿ ಏನಾಯಿತು? ಅವ್ರಿಗೆ ಆಲ್ರೆಡಿ ಅವರು ಟೆಕ್ನಿಕಲ್ ಸಮಸ್ಯೆ ಇದ್ರೂ ಹೌದು. ಈಗ ಅವ್ರ ವಿಚಾರದಲ್ಲಿ ಸ್ವಲ್ಪ ತಪ್ಪಾಗಿದೆ. ಈಗ ಬೇರೆ ಯಾರನ್ನ ಮಹಿಳಾ ಸಚಿವರನ್ನ ಮಾಡಬೇಕು ಅಂತ ಹೇಳಿ ನಮ್ಮ ಹೈಕಮಾಂಡ್ ಅವರು ಚಿಂತನೆ ಮಾಡ್ತಿದ್ದಾರೆ. ಅವ್ರು ಯಾರಾದರೂ ಒಂದು ಸೂಕ್ತ ಹೆಸರನ್ನ ಖಂಡಿತ ಕೊಡ್ತಾರೆ. ಒಬ್ಬ ಮಹಿಳೆ ಕೂಡ ನಮ್ಮ ಕ್ಯಾಬಿನೆಟ್ಗೆ ಇಂಡಕ್ಟ್ ಆಗ್ತಾರೆ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.